ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅಮ್ಮನ ಕೈರುಚಿ. ಇವತ್ತು ನಾನ್ ವೆಜ್ ತಿನ್ನದೇ ಇರುವವರಿಗೆ ನಾನ್ ವೆಜ್ನಷ್ಟೇ ರುಚಿಯಾದ ವೆಜ್ ಕೈಮಾ ಗೊಜ್ಜು ಮಾಡೋದು ಹೇಗೆ ಎಂದು ತಿಳಿಯೋಣ. ಇದು ಇಡ್ಲಿ, ದೋಸೆ, ಚಪಾತಿ, ಪೂರಿ, ಅನ್ನ, ಮುದ್ದೆ ಎಲ್ಲದಕ್ಕೂ ತುಂಬ ರುಚಿಯಾಗಿರುತ್ತದೆ. ಇಂತಹ ರುಚಿಯಾದ ನಾನ್ ವೆಜ್ ಕೈಮಾ ಗೊಜ್ಜು ಮಾಡಲು ಮೊದಲು 1 ಗ್ಲಾಸ್ ಕಡಲೆಬೇಳೆಯನ್ನು ಚೆನ್ನಾಗಿ ತೊಳೆದು 3 ಗಂಟೆಗಳವರೆಗೆ ನೆನೆಸಿ ಇಟ್ಟುಕೊಳ್ಳಿ. ಬಾಣಲಿಗೆ ಎಣ್ಣೆ ಹಾಕಿ ಮೆಂತ್ಯ ಸ್ವಲ್ಪ, ಮೆಣಸು 10ರಿಂದ 12, ಧನಿಯಾ 2 ಚಮಚ, ಮೆಣಸಿನಕಾಯಿ 8ರಿಂದ 10 ಇಷ್ಟನ್ನು ಹಾಕಿ ಚೆನ್ನಾಗಿ ಹುರಿದುಕೊಳ್ಳಿ. ರುಬ್ಬಲು 1 ಈರುಳ್ಳಿ, 1 ಬೆಳ್ಳುಳ್ಳಿ, ಲವಂಗ 2, ಚಕ್ಕೆ 2 ಪೀಸ್, ಶುಂಠಿ ಸ್ವಲ್ಪ ಇಷ್ಟನ್ನು ನೀರು ಹಾಕದೆ ರುಬ್ಬಿಕೊಳ್ಳಿ. 1 ಹೋಳು ತೆಂಗಿನಕಾಯಿ ತುರಿದು ಅದನ್ನು ರುಬ್ಬಬೇಕು. ಇದರ ಜೊತೆ ಹುರಿದ ಒಣಮೆಣಸಿನಕಾಯಿ ಮಿಶ್ರಣವನ್ನು ಹಾಕಿ ಚೆನ್ನಾಗಿ ರುಬ್ಬಬೇಕು. ಕೊನೆಯಲ್ಲಿ 1 ಟೊಮೊಟೊವನ್ನು ಸೇರಿಸಿ ರುಬ್ಬಿಕೊಳ್ಳಿ. ನಂತರ ನೆನೆಸಿದ ಕಡಲೆಬೇಳೆಯನ್ನು ರುಬ್ಬಬೇಕು. ರುಬ್ಬುವಾಗ ತೆಂಗಿನಕಾಯಿ ಮತ್ತು ಒಣಮೆಣಸಿನಕಾಯಿ ಮಿಶ್ರಣ 2 ಚಮಚ ಮತ್ತು ರುಬ್ಬಿದ ಈರುಳ್ಳಿ ಮಿಶ್ರಣವನ್ನು ಸ್ವಲ್ಪ ಹಾಕಿ ಕಡಲೆಬೇಳೆಯ ಜೊತೆ ರುಬ್ಬಬೇಕು. ನೀರು ಹಾಕದೆ ರುಬ್ಬಿಟ್ಟುಕೊಳ್ಳಿ. ನಂತರ ಒಂದು ಪಾತ್ರೆಗೆ 2 ಚಮಚ ಎಣ್ಣೆ ಹಾಕಿ ರುಬ್ಬಿದ ಈರುಳ್ಳಿ ಮಿಶ್ರಣವನ್ನು ಹಾಕಿ ಚೆನ್ನಾಗಿ ಹುರಿಯಬೇಕು. ಸ್ವಲ್ಪ ಕಲರ್ ಚೇಂಜ್ ಆದ ಮೇಲೆ ಹೆಚ್ಚಿದ 2 ಆಲೂಗೆಡ್ಡೆಯನ್ನು ಹಾಕಿ ಚೆನ್ನಾಗಿ ಹುರಿಯಿರಿ. ರುಬ್ಬಿದ ತೆಂಗಿನಕಾಯಿ ಒಣಮೆಣಸಿನಕಾಯಿ ಮಿಶ್ರಣವನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಆಲೂಗೆಡ್ಡೆಯನ್ನು ಬೇಯಿಸಿಕೊಳ್ಳಿ. ಈ ಗೊಜ್ಜು ಕುದಿಯುತ್ತಿರುವಾಗ ರುಬ್ಬಿದ ಕಡಲೆಬೇಳೆ ಮಿಶ್ರಣಕ್ಕೆ ಸ್ವಲ್ಪ ಅರಿಶಿಣದ ಪುಡಿ, ಅರ್ಧ ಚಮಚ ಅಚ್ಕಾರದ ಪುಡಿ, ಹೆಚ್ಚಿದ 1 ಈರುಳ್ಳಿ, ಹುರಿಗಡಲೆ ಪುಡಿ 2 ಚಮಚ, ಸ್ವಲ್ಪ ಉಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ನಿಂಬೆಹಣ್ಣಿನ ಗಾತ್ರದಷ್ಟು ಉಂಡೆಗಳನ್ನು ಮಾಡಿಕೊಳ್ಳಿ. ಈ ಉಂಡೆಗಳನ್ನು ಕುದಿಯುತ್ತಿರುವ ಗೊಜ್ಜಿಗೆ ಹಾಕಿ ಸ್ಟವನ್ನು ಲೋ ಫ್ಲೇಮ್ ಮಾಡಿ 5 ನಿಮಿಷದವರೆಗೆ ಬೇಯಿಸಬೇಕು. ಹೀಗೆ ಬೇಯುತ್ತಿರುವಾಗ 5 ನಿಮಿಷದವರೆಗೆ ಸೌಟನ್ನು ಹಾಕಬಾರದು. ಈಗ ರುಚಿಯಾದ ವೆಜ್ ಕೈಮಾ ಗೊಜ್ಜು ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.